Good morning, children. Third standard subject Hindi, lesson number 3, ರೀ ಕಿ ಮಾತ್ರ. ಇದು ಯಾವ ಸಿಂಬಲ್ ಅಂತ ಹೇಳಿದ್ದೆ? ರೀ ಸಿಂಬಲ್. ರೀ ಕಿ ಮಾತ್ರ, ದ ಸಿಂಬಲ್ ಆಫ್ ರೀ ಅಂತೇಳಿ ಹೇಳಿದ್ದೆ ಅಲ್ವಾ. ಹಾಗಾದ್ರೆ ಈ ಲೆಸನ್ ನಲ್ಲಿ ಎಷ್ಟಾಗಿತ್ತು? ಫಸ್ಟಿಗೆ ಬುಕ್ಸ್ ಓಪನ್ ಮಾಡಿ ಎಲ್ರು. ಲೆಸನ್ ನಂಬರ್ 3, ರೀ ಕಿ ಮಾತ್ರ, ದ ಸಿಂಬಲ್ ಆಫ್ ರೀ. ಈ ರೀ ಸಿಂಬಲ್ ಬಗ್ಗೆ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ ಅಲ್ವಾ. ಹಾಗಾಗಿ ಎಲ್ಲಿವರೆಗೆ ಆಗಿತ್ತು? ಮೃಗ, ಕೃಷಿ, ವೃಕ್ಷ, ಗೃಹ, ಕೃಷಕ್, ಇದು ಕೂಡ ಆಗಿತ್ತು. ನೆಕ್ಸ್ಟ್ ನೋಡಿ, ಶಬ್ದ ಕೋ ಪಡಿಯೇ ಔರ್ ಸಮಜಿಯೇ, ಈ ಪದಗಳನ್ನು ಕೂಡ ಮಾಡಿದ್ವಿ. ಮತ್ತೆ ಪಠಣ್ ಅಭ್ಯಾಸ್ ಇಲ್ಲಿವರೆಗೂ ಆಗಿತ್ತು. ವರ್ಡ್ ಪವರ್ ಇದು ಕೂಡ ಹೇಳ್ಕೊಟ್ಟಿದ್ದಲ್ವಾ. ಈ ಪಠಣ್ ಅಭ್ಯಾಸ್ ಪಾಠ ಕೂಡ ಆಗಿತ್ತು. ಈ ಪಾಠವನ್ನು ನೀವು ಇನ್ನೊಂದ್ಸಲ ನೋಡ್ಕೊಳ್ಳಿ, ಬುಕ್ಸ್ ಓಪನ್ ಮಾಡಿ. ನೃಪ ಕೃಪಾಣ್ ಮತ್ ಊಟ, ಮೃಗ ಪರ್ ದಯಾ ಕರ್, ಮೃಗ ತೃಣ್ ಚರ್ ರಹಾ ಹೈ, ನದಿ ಪರ್ ಋಷಿ ಕಿ ಕೃಟಿಯಾ ಥी, कृषि तप कर रहा था, कृषि कृपालु तथा दयालु था, कृषक हल चला, वृक्ष लगा, तृण काट गृह पर चला, ऋषभ पर दया कर ದ್ರೋಣ ಮತ್ ಕರ. ಅಂದ್ರೇನು? ಪ್ರಾಣಿಗಳ ಮೇಲೆ ದಯೆ ಇರಲಿ, ಪ್ರಾಣಿಗಳಿಗೆ ಹಿಂಸೆಯನ್ನ ಮಾಡಬಾರದು. ಋಷಿ ಮುನಿಗಳು ಒಂದು ನದಿಯ ದಡದಲ್ಲಿ ತಪಸ್ಸನ್ನ ಮಾಡ್ತಿದ್ದಾರೆ. ಅಲ್ಲಿ ಒಂದು ಗುಡಿಸಲು ಮನೆ ಇದೆ. ಇಲ್ಲಿ ಒಂದು ಡೀರ್ ಅಂದ್ರೆ ಏನು? ಜಿಂಕೆ ಹುಲ್ಲನ್ನ ಮೇಯ್ತಾ ಇದೆ. ರಾಜ ಅದಕ್ಕೆ ಕತ್ತಿ ಎತ್ಕೊಂಡು ಹೊಡೆಯಕ್ಕೆ ಹೋಗ್ತಿದ್ದಾರೆ. ಅದಕ್ಕೆ ಪ್ರಾಣಿಗಳ ಮೇಲೆ ದಯೆ ಇರಲಿ, ಪ್ರಾಣಿಯನ್ನ ಕೊಲ್ಲಬಾರದು ಅಂತ ಹೇಳಿ ಈ ಪಾಠನ ನಾವು ತಿಳ್ಕೊಂಡಿದ್ವಿ. ಓಕೆ, ನೆಕ್ಸ್ಟ್ ನೋಡಿ, ಶಬ್ದ ಜ್ಞಾನಲ್ಲಿ ನೃಪ ಅಂದ್ರೆ ರಾಜ್, ಕಿಂಗ್ ಅಂದ್ರೆ ರಾಜ ಅಂತ ಕೂಡ ಕನ್ನಡದಲ್ಲಿ ಕರಿತೀವಿ. ಮೃಗ ಅಂದ್ರೆ ಮೃಗ, ಡೀರ್ ಜಿಂಕೆ. ನದಿ ದರಿಯಾ, ರಿವರ್ ನದಿ ಅಂತಾನೆ ಕರಿತೀವಿ. ಋಷಿ ಮುನಿ, ಸೇಂಟ್ ಅಂದ್ರೆ ಋಷಿ ಮುನಿಗಳು. ಕೃಪಾಣ್ ಅಂದ್ರೆ ತಲ್ವಾರ್, ಸ್ವಾರ್ಡ್, ಖಡ್ಗ. ತೃಣ ಅಂದ್ರೆ ಘಾಸ್, ಗ್ರಾಸ್ ಹುಲ್ಲು ಅಂತೇಳಿ. ಕೃಟಿಯ ಅಂದ್ರೆ ಜೋಪಡಿ, ಹಟ್, ಗುಡಿಸಲು ಮನೆ. ಕೃಷಕ್ ಅಂದ್ರೆ ಕಿಸಾನ್, ಫಾರ್ಮರ್, ರೈತ ಅಂತ ಹೇಳಿದ್ದಲ್ವಾ. ಹಾಗಾದ್ರೆ ಈ ಕಡೆ ಇನ್ನೊಂದು ಪೇಜ್ ಇದೆಯಲ್ಲ, ಅಭ್ಯಾಸದಲ್ಲಿ ಓಪನ್ ಮಾಡಿ. ಅಭ್ಯಾಸ್ ಎಕ್ಸರ್ಸೈಜ್ ಅಂತ ಇದೆಯಲ್ಲ, ಆ ಪೇಜ್ ಅನ್ನ ಓಪನ್ ಮಾಡಿ. दिए गए शब्दों को सही चित्र के नीचे लिखिए. राइट द फॉलोइंग वर्ड्स अंडर द करेक्ट पिक्चर्स. ಇಲ್ಲೇನಿದೆ? ಇಲ್ಲಿ ಕೆಲವೊಂದು ಪದಗಳನ್ನ ಈ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಈ ಪದಗಳನ್ನ ಆರಿಸ್ಕೊಂಡ್ಬಿಟ್ಟು ಈ ಪಿಕ್ಚರ್ಸ್ ಗಳ ಸಹಾಯದಿಂದ ಈ ಪಿಕ್ಚರ್ಸ್ ಗಳ ಹೆಸರನ್ನ, ಈ ಪದಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ನಾವು ಸರಿಯಾದ ಪದವನ್ನ ಬರೀಬೇಕು. ಓಕೆ, ಹಾಗಾದ್ರೆ ಫಸ್ಟ್ ಪಿಕ್ಚರ್ಸ್ ಏನಿದೆ? ಇದೇನಿದು? ಹುಲ್ಲು. ಇದನ್ನ ಹಿಂದಿನಲ್ಲಿ ಏನಂತ ಕರಿತೀವಿ? ತೃಣ. ಹಾಗಾದ್ರೆ ಈ ತೃಣ ಅನ್ನೋ ವರ್ಡ್ ಈ ಬ್ರಾಕೆಟ್ ಅಲ್ಲಿ ಇದೆಯಾ? ಈ ವರ್ಡ್ಗಳಲ್ಲಿ ಇದೆ ನೋಡಿ, ಮೂರನೇ ವರ್ಡ್, ಥರ್ಡ್ ಒನ್ ವರ್ಡ್ ಇದೆಯಲ್ಲ, ಅಲ್ಲಿದೆ ನೋಡಿ, ತೃಣ. ತೃಣ ಅಂದ್ರೆ ಏನು? ಹುಲ್ಲು. ಈ ಹೆಸರನ್ನ ತಗೊಂಡ್ಬಿಟ್ಟು ಈ ಪಿಕ್ಚರ್ಸ್ ಕೆಳಗಡೆ ಬರೀಬೇಕು. ಇಲ್ಲಿರ್ತಕ್ಕಂಥ ಪದಗಳನ್ನ ಸರಿಯಾದ, ಈ ಪಿಕ್ಚರ್ಸ್ ಗಳಿಗೆ ಸರಿಯಾದ ಪದವನ್ನು ಆರಿಸ್ಬಿಟ್ಟು ಹೆಸರನ್ನ ಕೊಡ್ಬೇಕಂತ ಇದೆ. ಹಾಗಾದ್ರೆ ಈ ಪಿಕ್ಚರ್ಸ್ ಹೆಸರೇನು? ತೃಣ. ತೃಣ ಅಂದ್ರೇನು? ಹುಲ್ಲು. ಈ ನೇಮ್ ಇದೆಯಾ? ಇಲ್ಲಿ ಇದೆ ನೋಡಿ, ಬುಕ್ಸ್ ಅಲ್ಲಿ ಥರ್ಡ್ ಒನ್ ಇದೆ ಅಲ್ವಾ, ತೃಣ ಅಂತ ಹೇಳಿ ಈ ಪಿಕ್ಚರ್ಸ್ ಕೆಳಗಡೆ ಬರದ್ವಿ. ನೆಕ್ಸ್ಟ್ ಪಿಕ್ಚರ್ಸ್ ಏನಿದೆ? ಮರ. ಅದೇ ಹಿಂದಿನಲ್ಲಿ ಏನಂತ ಕರಿತೀವಿ? ವೃಕ್ಷ. ವೃಕ್ಷ ಅಂತ ಇದೆಯಾ? ಇಲ್ಲಿ ಹುಡುಕಿ, ಇಲ್ಲಿ ಇದೆ ನೋಡಿ, ವೃಕ್ಷ. ಈ ಪದವನ್ನು ತಂದು ಈ ಪಿಕ್ಚರ್ಸ್ ಕೆಳಗಡೆ ಬರಿಬೇಕು. ಹಾಗಾದ್ರೆ ಇದಕ್ಕೆ ಅಂತ ಬರೆದ್ರಿ? ವೃಕ್ಷ. ನೀವು ಕೂಡ ನಿಮ್ಮ ಬುಕ್ಕಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಏನಿದೆ ನೋಡಿ, ಪಿಕ್ಚರ್ಸ್ ಏನಿದು? ಗೃಹ. ಗೃಹ ಅಂದ್ರೇನು? ಮನೆ. ಈ ಗೃಹ ಅನ್ನೋ ವರ್ಡ್ ಇದೆಯಾ? ಇಲ್ಲಿ ಇದೆ ನೋಡಿ, ಸೆಕೆಂಡ್ ವರ್ಡ್ ಅಲ್ಲಿ ಇದೆ. ಈ ಗೃಹ ಅನ್ನೋ ವರ್ಡ್ ಅನ್ನ ಈ ಪಿಕ್ಚರ್ಸ್ ಕೆಳಗಡೆ ಬರಿಬೇಕು. ಓಕೆ, ನೆಕ್ಸ್ಟ್ ಪಿಕ್ಚರ್ಸ್ ಯಾವುದು? ಕೃಷಕ್. ಕೃಷಕ್ ಅಂದ್ರೆ ಯಾರು? ರೈತ. ಇವರಿಗೆ ನಾವು ಕೃಷಕ್ ಅಥವಾ ಕಿಸಾನ್ ಅಂತಾನು ಕೂಡ ಕರಿತೀವಿ. ಹಾಗಾದ್ರೆ ಈ ಕೃಷಕ್ ಅನ್ನೋ ವರ್ಡ್ ಇಲ್ಲಿದೆ ನೋಡಿ, ನಿಮ್ಮ ಬುಕ್ಸ್ ಅಲ್ಲಿ ಕೃಷಕ್ ಅನ್ನೋ ವರ್ಡ್ ಇಲ್ಲಿದೆ. ಇಲ್ಲಿ ತಗೊಂಡ್ಬಂದು ಈ ಪಿಕ್ಚರ್ಸ್ ಕೆಳಗಡೆ ಕೃಷಕ್ ಅಂತ ಹೇಳಿ ಬರೀರಿ.
ನೆಕ್ಸ್ಟ್ ಪಿಕ್ಚರ್ಸ್ ಯಾವ್ದಿದು? ಖಡ್ಗ. ಇದನ್ನ ಹಿಂದಿನಲ್ಲಿ ಏನಂತ ಕರಿತೀವಿ? ಕೃಪಾಣ್. ಓಕೆ, ಕೃಪಾಣ್ ಅನ್ನೋ ವರ್ಡ್ ಇದೆಯಾ ಇಲ್ಲಿ? ಇದೆ ನೋಡಿ, ಇಲ್ಲಿದೆ. ಈ ವರ್ಡ್ ಅನ್ನು ತಂದು ಈ ಪಿಕ್ಚರ್ಸ್ ಕೆಳಗಡೆ ಬರೀಬೇಕು. ನೆಕ್ಸ್ಟ್ ಪಿಕ್ಚರ್ಸ್ ಯಾವುದು? ರಾಜ. ಅವ್ರಿಗೆ ಹಿಂದಿನಲ್ಲಿ ಏನಂತ ಕರಿತೀವಿ? ನೃಪ ಅಂತಾನು ಕೂಡ ಕರಿತೀವಿ, ರಾಜ ಅಂತಾನು ಕರಿತೀವಿ. ಹಾಗಾದ್ರೆ ಈ ನೃಪ ಅನ್ನೋ ವರ್ಡ್ ಈ ಬ್ರಾಕೆಟ್ ಅಲ್ಲಿ ಇರ್ತಕ್ಕಂಥ ಶಬ್ದಗಳಲ್ಲಿ ಇದೆಯಾ? ಇದೆ ನೋಡಿ, ನೃಪ. ಫಸ್ಟ್ ಒಂದು ವರ್ಡ್ ಇದೆಯಲ್ಲ, ಅದನ್ನ ಈ ಪಿಕ್ಚರ್ಸ್ ಕೆಳಗಡೆ ಬರೀಬೇಕು. ಹಾಗಾದ್ರೆ ಏನಾಯ್ತು ನೋಡಿ, ಈ ಎಲ್ಲ ಪದಗಳನ್ನ ಆರಿಸ್ಕೊಂಡ್ಬಿಟ್ಟು ಈ ಪಿಕ್ಚರ್ಸ್ ಕೆಳಗಡೆ ಅದ್ರ ಹೆಸರನ್ನ ಬರೆದ್ವಿ ನಾವು. ಫಸ್ಟ್ ಒನ್ ತೃಣ, ವೃಕ್ಷ, ಗೃಹ, ಕೃಷಕ್, ಕೃಪಾಣ್, ನೃಪ. ತೃಣ ಅಂದ್ರೆ ಹುಲ್ಲು, ವೃಕ್ಷ ಅಂದ್ರೆ ಮರ, ಗೃಹ ಅಂದ್ರೆ ಮನೆ, ಕೃಷಕ್ ಅಂದ್ರೆ ರೈತ, ಕೃಪಾಣ್ ಅಂದ್ರೆ ಖಡ್ಗ, ನೃಪ ಅಂದ್ರೆ ರಾಜ. ಓಕೆ, ತೃಣ, ವೃಕ್ಷ, ಗೃಹ, ಕೃಷಕ್, ಕೃಪಾಣ್, ನೃಪ. ಈ ಎಲ್ಲ ವರ್ಡ್ಗಳು ಕೂಡ ಈ ಲೈನಲ್ಲಿ ಇದೆ ಬ್ರಾಕೆಟ್. ಅಷ್ಟು ಆರಿಸ್ಕೊಂಡು ಈ ಪಿಕ್ಚರ್ ಹೆಸರನ್ನ ನಾವು ಕೊಟ್ವಿ. ಹಾಗಾದ್ರೆ ಇಲ್ಲಿ ಬೋರ್ಡ್ ಮೇಲೆ ಕೂಡ ಬರ್ದಿದ್ದೀನಿ ನೋಡಿ, ನೃಪ, ಗೃಹ, ತೃಣ, ಕೃಪಾಣ್, ವೃಕ್ಷ, ಕೃಷಕ್. ಹಾಗಾದ್ರೆ ಫಸ್ಟ್ ಒನ್ ತೃಣ. ತೃಣ ಅಂದ್ರೇನು? ಹುಲ್ಲು. ವೃಕ್ಷ, ವೃಕ್ಷ ಅಂದ್ರೆ ಮರ. ಗೃಹ, ಗೃಹ ಅಂದ್ರೆ ಮನೆ. ಕೃಷಕ್, ಕೃಷಕ್ ಅಂದ್ರೆ ರೈತ. ಕೃಪಾಣ್ ಅಂದ್ರೆ ಖಡ್ಗ. ನೃಪ ಅಂದ್ರೆ ರಾಜ. ತೃಣ, ವೃಕ್ಷ, ಗೃಹ, ಕೃಷಕ್, ಕೃಪಾಣ್, ನೃಪ. कंप्लीटा? ओके, नेक्स्ट नोड़ी, री की मात्रा लगाकर शब्दों को पूरे कीजिए. कंप्लीट दिस वर्ड्स by adding the री symbol. जैसे ಇಲ್ಲಿ एग्जांपल ಕೊಟ್ಟಿದ್ದಾರೆ ನೋಡ್ರಿ, ಒಂದು ತಣ ಅಂತ ಇದೆ. ಇಲ್ಲಿ ಯಾವ ಅಕ್ಷರಕ್ಕೆ ರಿ ಸಿಂಬಲ್ ಹಾಕಬೇಕಂತ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮಾರ್ಕ್ ಇದೆ ನೋಡಿ, ಆ ಪದ ಶಬ್ದದ ಕೆಳಗಡೆ ಒಂದು ಬ್ಲಾಕ್ ಗೆರೆ ಇದೆ. ಆ ಅಕ್ಷರಕ್ಕೆ ಮಾತ್ರ ನಾವು ರಿ ಸಿಂಬಲ್ ಅನ್ನು ಹಾಕಬೇಕು. ಹಾಗಾದ್ರೆ ಫಸ್ಟ್ ಒಂದಲ್ಲಿ ಏನಿದೆ? ತಣ ಅಂತ ಇದೆ. ಇಲ್ಲಿ ತಾ ಅಕ್ಷರಕ್ಕೆ ರಿ ಸಿಂಬಲ್ ಹಾಕ್ಬೇಕಂತ ಇದೆ. ತಾ ಅಕ್ಷರಕ್ಕೆ ರಿ ಸಿಂಬಲ್ ಹಾಕಿದಾಗ ರೆಡ್ಡಿಂಗ್ ಅಲ್ಲಿ ಬರ್ದಿದ್ದ ನೋಡಿ, ಆ ಪದ ಏನಾಯ್ತು? ತೃಣ. ಓಕೆ, ತಾ ಅಕ್ಷರಕ್ಕೆ ರಿ ಸಿಂಬಲ್ ಹಾಕಿದಾಗ ಏನಾಯ್ತು? ತೃಣ. ಇಲ್ಲಿ ಇದೇ ರೀತಿ ಈ ಎಲ್ಲಾ ಪದಗಳಿಗೂ ನಾವು ಬರಿಬೇಕು. ಇಲ್ಲಿ ಕೆಲವೊಂದು ಪದಗಳಿದಾವೆ, ಆ ಪದಗಳಿಗೆ ರಿ ಸಿಂಬಲ್ ಹಾಕಬೇಕು. ಆ ಕೆಲವು ಅಕ್ಷರಗಳ ಕೆಳಗಡೆ ಬ್ಲಾಕ್ ಇಂಕ್ ಅಲ್ಲಿ ಗೆರೆ ಇದೆ, ಆ ಅಕ್ಷರಗಳಿಗೆ ಮಾತ್ರ ನಾವು ರಿ ಸಿಂಬಲ್ ಅನ್ನು ಹಾಕ್ಬಿಟ್ಟು ಈ ಕಡೆ ಬ್ರಾಕೆಟ್ ಇದೆಯಲ್ವಾ, ಡ್ಯಾಶ್ ಇದೆಯಲ್ವಾ, ಅಲ್ಲಿ ಬರಿಬೇಕು. ಸರಿ ಮಾಡಿ ಬರಿಬೇಕು. ಹಾಗಾದ್ರೆ ಫಸ್ಟ್ ಒಂದು ವರ್ಡ್ ಏನಿದೆ? ಕಪಾಣ್ ಅಂತ ಇದೆ. ಆಕತಿ, ಮಾತ, ಮಗ, ಕಪ, ಮದ, ನಪ, ವಕ್ಷ, ಕಶಿ ಅಂತ ಇದೆ. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಪದಗಳಲ್ಲಿ ಯಾವ ಪದಕ್ಕೆ ನಾವು ಯಾವ ಅಕ್ಷರಕ್ಕೆ ರಿ ಸಿಂಬಲ್ ಹಾಕ್ಬೇಕಂತ ಗೆರೆ ಇದೆಯೋ ಆ ಅಕ್ಷರಗಳಿಗೆ ಮಾತ್ರ ರಿ ಸಿಂಬಲ್ ಹಾಕಿ ನಾವು ಬರಿಬೇಕು. ಇಲ್ಲೇನಿದೆ? ಕಪಾಣ್ ಅಂತ ಫಸ್ಟ್ ವರ್ಡ್ ಇದೆ. ಇಲ್ಲಿ ಏನಿದೆ? ಕ ಅಕ್ಷರಕ್ಕೆ ಮಾತ್ರ ರಿ ಸಿಂಬಲ್ ಹಾಕಬೇಕು ಅಂತ ಗೆರೆ ಹೇಳಿದೆ. ಓಕೆ, ಹಾಗಾದ್ರೆ ಇಲ್ಲಿ ಕ ಅಕ್ಷರಕ್ಕೆ ರಿ ಸಿಂಬಲ್ ಹಾಕಿದಾಗ ಏನಾಯ್ತು? ಕೃಪಾಣ್. ಇಲ್ಲಿ ಏನಂತ ಬರೀತಾರೆ? ಹಾಗಾದ್ರೆ ಕೃಪಾಣ್. ನೆಕ್ಸ್ಟ್ ಆಕೃತಿ ಅಂತ ಇದೆ. ಇಲ್ಲೇನಿದೆ? ಕ ಅಕ್ಷರಕ್ಕೆ ರಿ ಸಿಂಬಲ್ ಹಾಕಬೇಕು ಅಂತ ಇದೆ. ಈ ಕ ಅಕ್ಷರಕ್ಕೆ ರಿ ಸಿಂಬಲ್ ಹಾಕಿದಾಗ ಏನಾಯ್ತು? ಆಕೃತಿ. ಯಾವ ಪದ ಆಯ್ತು? ಆಕೃತಿ. ನೆಕ್ಸ್ಟ್ ನೋಡಿ, ಮಾತ ಅಂತ ಇದೆ. ಇಲ್ಲಿ ತಾ ಅಕ್ಷರಕ್ಕೆ ರಿ ಸಿಂಬಲ್ ಹಾಕಬೇಕು. ಹಾಗಾದ್ರೆ ಈ ತಾ ಅಕ್ಷರಕ್ಕೆ ರಿ ಸಿಂಬಲ್ ಹಾಕಿದಾಗ ಏನಾಯ್ತು? ಮಾತೃ. ಓಕೆ, ಮಾತೃ ಅನ್ನೋ ಪದ ಬಂತು. ನೆಕ್ಸ್ಟ್ ಈ ಕಡೆ ಏನು ನೋಡಿ, ಇಲ್ಲಿ ಮಗ ಅಂತ ಇದೆ. ಇಲ್ಲಿ ಮಾ ಅಕ್ಷರಕ್ಕೆ ರಿ ಸಿಂಬಲ್ ಹಾಕಬೇಕು ಅಂತ ಇದೆ. ಹಾಗಾದ್ರೆ ಇಲ್ಲಿ ಮಾ ಅಕ್ಷರಕ್ಕೆ ರಿ ಸಿಂಬಲ್ ಹಾಕಿ ಇಲ್ಲಿ ಬರ್ದಾಗ ಏನಾಯ್ತು? ಮೃಗ. ಇಲ್ಲಿ ಏನಂತ ಬರೀತೀರಾ? ಮೃಗ ಅಂತೇಳಿ ಬರೀರಿ. ನೆಕ್ಸ್ಟ್ ಇಲ್ಲಿ ಕಪ ಅಂತ ಇದೆ. ಕ ಅಕ್ಷರಕ್ಕೆ ರಿ ಸಿಂಬಲ್ ಹಾಕ್ಬೇಕಂತ ಇದೆ. ಕ ಅಕ್ಷರಕ್ಕೆ ರಿ ಸಿಂಬಲ್ ಹಾಕಿದಾಗ ಏನಾಯ್ತು? ಇಲ್ಲಿ ಕೃಪ. ಓಕೆ, ಕ ಅಕ್ಷರಕ್ಕೆ ರಿ ಸಿಂಬಲ್ ಹಾಕಿದಾಗ ಏನಾಯ್ತು? ಕೃಪ. ನೆಕ್ಸ್ಟ್ ಎಲ್ಲಿದೆ ನೋಡಿ? ಮದ. ಮಾ ಅಕ್ಷರಕ್ಕೆ ರಿ ಸಿಂಬಲ್ ಹಾಕಬೇಕು ಅಂತ ಇದೆ. ಇಲ್ಲಿ ಮಾ ಅಕ್ಷರಕ್ಕೆ ರಿ ಸಿಂಬಲ್ ಹಾಕಿದಾಗ ಏನಾಯ್ತು? ಮೃದ. ಮೃದ ಅಂತೇಳಿ ಪದ ಆಯ್ತು. ನೆಕ್ಸ್ಟ್ ನೋಡಿ, ನಪ. ಇಲ್ಲಿ ನಾ ಅಕ್ಷರಕ್ಕೆ ರಿ ಸಿಂಬಲ್ ಹಾಕಬೇಕು. ನಾ ಅಕ್ಷರಕ್ಕೆ ರಿ ಸಿಂಬಲ್ ಹಾಕಿದಾಗ ಏನಾಯ್ತು? ಈ ಕಡೆ ನೃಪ.
ನೃಪ ಅಂತೇಳಿ ಇಲ್ಲಿ ಬರೀಬೇಕು. ನೆಕ್ಸ್ಟು ವಕ್ಷ. ಇಲ್ಲಿ ಏನಿದೆ, ಯಾವ ಅಕ್ಷರಕ್ಕೆ ಹಾಕಬೇಕು ರೀ ಸಿಂಬಲ್ಸ್ನ? ವಾ ಅಕ್ಷರಕ್ಕೆ ಹಾಕಬೇಕು. ವಾ ಅಕ್ಷರಕ್ಕೆ ರೀ ಸಿಂಬಲ್ ಹಾಕಿದಾಗ ಏನಾಯ್ತು? ವೃಕ್ಷ. ಇಲ್ಲೇಂತ ಬರೀತಾರೆ, ಹಾಗಾದ್ರೆ ವೃಕ್ಷ. ಇಲ್ಲೇನಿದೆ, ಕರ್ಷಿ ಅಂತ ಇದೆ. ಇಲ್ಲಿ ಕ ಅಕ್ಷರಕ್ಕೆ ರೀ ಸಿಂಬಲ್ ಹಾಕ್ಬೇಕಂತ ಗೆರೆ ಇದೆ. ಹಾಗಾಗಿ ಇಲ್ಲಿ ಕ ಅಕ್ಷರಕ್ಕೆ ರೀ ಸಿಂಬಲ್ ಹಾಕಿದಾಗ ಏನಾಯ್ತು? ಕೃಷಿ. ಕೃಷಿ ಅನ್ನೋ ಪದ ನಮಗೆ ಬಂತು. ಅದೇ ರೀತಿ ಬೋರ್ಡ್ ಮೇಲೂ ಕೂಡ ಬರ್ದಿದ್ದೀನಿ ನೋಡಿ. ಇಲ್ಲಿ ಫಸ್ಟ್ ಒನ್ ಏನಿದೆ, ಕಪಾಣ್ ಅಂತ ಇದೆ. ಇಲ್ಲಿ ಕ ಅಕ್ಷರಕ್ಕೆ ರೀ ಸಿಂಬಲ್ ಹಾಕ್ಬೇಕಂತ ಗೆರೆ ಇದೆ. ಹಾಗಾದ್ರೆ ಇಲ್ಲಿ ಕ ಅಕ್ಷರ ರೀ ಸಿಂಬಲ್ ಹಾಕಿ ಬರ್ದಾಗ ಏನಾಯ್ತು? ಕೃಪಾಣ್ ಅನ್ನೋ ವರ್ಡ್ ನಮಗೆ ಬಂತು. ಕೃಪಾಣ್. ಇಲ್ಲಿ ಆಕೃತಿ. ಕ ಅಕ್ಷರ ರೀ ಸಿಂಬಲ್ ಹಾಕ್ಬೇಕು. ಕ ಅಕ್ಷರ ರೀ ಸಿಂಬಲ್ ಹಾಕಿದಾಗ ಏನಾಯ್ತು? ಆಕೃತಿ. ಓಕೆ, ಆಕೃತಿ. ಇಲ್ಲಿ ಮಾತ್ ಅಂತ ಇದೆ, ಮಾತ. ಇಲ್ಲಿ ತ ಅಕ್ಷರಕ್ಕೆ ರೀ ಸಿಂಬಲ್ ಹಾಕಿದಾಗ ಏನಾಯ್ತು? ಮಾತೃ. ಈ ಕಡೆ ನೀವು ಬರಿಬೇಕು, ಮಾತೃ. ಇಲ್ಲೂ ಕೂಡ ಅಷ್ಟೇನೆ, ಮಗ ಅಂತ ಇದೆ. ಮಾ ಅಕ್ಷರ ರೀ ಸಿಂಬಲ್ ಹಾಕಿ ಬರ್ದಾಗ ಏನಾಯ್ತು? ಮೃಗ. ಓಕೆ, ಇಲ್ಲಿ ಕಪ ಅಂತ ಇದೆ. ಕ ಅಕ್ಷರ ರೀ ಸಿಂಬಲ್ ಹಾಕ್ಬೇಕಂತ ಇದೆ. ಕ ಅಕ್ಷರ ರೀ ಸಿಂಬಲ್ ಹಾಕಿ ಬರ್ದಾಗ ಏನಾಯ್ತು? ಕೃಪ. ಇಲ್ಲಿ ಮದ ಅಂತ ಇದೆ. ಮಾ ಅಕ್ಷರ ರೀ ಸಿಂಬಲ್ ಹಾಕಬೇಕು. ಮಾ ಅಕ್ಷರಕ್ಕೆ ರೀ ಸಿಂಬಲ್ ಹಾಕಿದಾಗ ಏನಾಯ್ತು? ಮೃದ. ನೆಕ್ಸ್ಟ್ ನೋಡಿ, ಇಲ್ಲಿ ನಪ ಅಂತ ಇದೆ. ನಾ ಅಕ್ಷರಕ್ಕೆ ರೀ ಸಿಂಬಲ್ ಹಾಕ್ಬೇಕಂತ ಇದೆ. ಇಲ್ಲಿ ನಾ ಅಕ್ಷರಕ್ಕೆ ರೀ ಸಿಂಬಲ್ ಹಾಕಿದಾಗ ಏನಾಯ್ತು? ನೃಪ. ನೃಪ ಅಂತ ಹೇಳಿ ಆಯ್ತು. ಇಲ್ಲಿ ವಕ್ಷ ಅಂತ ಇದೆ ಅಲ್ವಾ, ವಾ ಅಕ್ಷರಕ್ಕೆ ರೀ ಸಿಂಬಲ್ ಹಾಕ್ಬೇಕು. ಇಲ್ಲೇನಾಯ್ತು? ಹಾಗಾದ್ರೆ ವಾ ಅಕ್ಷರಕ್ಕೆ ರೀ ಸಿಂಬಲ್ ಹಾಕಿದಾಗ ವೃಕ್ಷ. ಯಾವ ವರ್ಡ್ ಬಂತು? ವೃಕ್ಷ. ಇಲ್ಲಿ ಕರ್ಷಿ ಅಂತ ಇದೆ. ಕ ಅಕ್ಷರಕ್ಕೆ ರೀ ಸಿಂಬಲ್ ಹಾಕಿ ಬರಿಬೇಕು. ಹಾಗಾದ್ರೆ ಇಲ್ಲಿ ಕ ಅಕ್ಷರ ರೀ ಸಿಂಬಲ್ ಹಾಕಿದೀವಾ? ಓಕೆ, ಏನಾಗುತ್ತೆ ಆ ವರ್ಡ್? ಅವಾಗ ಕ ಅಕ್ಷರಕ್ಕೆ ರೀ ಸಿಂಬಲ್ ಹಾಕಿದ್ವಿ, ಕೃಷಿ. ಯಾವ ವರ್ಡ್ ಬಂತು? ಕೃಷಿ ಅಂತೇಳಿ ವರ್ಡ್ ಬಂತು. ಫಸ್ಟ್ ಒನ್ ಕೃಪಾಣ್, ಆಕೃತಿ, ಮಾತೃ, ಮೃಗ, ಕೃಪ, ಮೃದ, ವೃಕ್ಷ, ನೃಪ, ವೃಕ್ಷ, ಕೃಷಿ ಅನ್ನೋ ವರ್ಡ್ ನಮಗೆ ಸರಿಯಾಗಿ ನಾವು ರೀ ಸಿಂಬಲ್ ಅನ್ನು ಹಾಕ್ಬಿಟ್ಟು ಆ ಎಲ್ಲ ಶಬ್ದಗಳನ್ನು ಕೂಡ ಸರಿ ಮಾಡಿ ಇಲ್ಲಿ ಇರ್ತಕ್ಕಂಥ ಡ್ಯಾಶಸ್ ನಾವು ಬರೆದ್ವಿ. ನೀವು ಕೂಡ ನಿಮ್ಮ ಬುಕ್ಕಲ್ಲಿ ಪೆನ್ಸಿಲಿಂದ ಈ ಪದಗಳನ್ನು ಬರೀರಿ. ಓಕೆ, ನೆಕ್ಸ್ಟ್ ಏನಿದೆ, वर्णों को जोड़कर शब्द बनाई, ಜಾಯಿನ್ ದ ಲೆಟರ್ಸ್ ಅಂಡ್ ರೈಟ್ ದ ವರ್ಡ್ಸ್ ಅಂತ ಇದೆ. ಇಲ್ಲೇನು ಮಾಡಿದೀವಿ, ನಿಮ್ಮ ಬುಕ್ಸಲ್ಲಿ ಅಕ್ಷರಗಳನ್ನ ಬಿಡಿಯಾಗಿ ಬರೆದಿದ್ದಾರೆ. ಪ್ಲಸ್ ಅಂದ್ರೆ ಏನು? ಕೂಡೋದು. ಈ ಅಕ್ಷರಗಳನ್ನ ಏನು ಮಾಡಬೇಕು? ಕೂಡಿಸಿ ಈ ಕಡೆ ಬರಿಬೇಕಂತ ಇದೆ. ಜಾಯಿನ್ ಅಂದ್ರೆ ಏನು? ಕೂಡಿಸೋದು. ಈ ಪದಗಳು ಕಾ ಪ್ಲಸ್ ರೀ ಪ್ಲಸ್ ಪಾ ಪ್ಲಸ್ ಆ ಪ್ಲಸ್ ನಾ ಇದೆ. ಇದನ್ನು ಕೂಡಿಸಿ ಬರ್ದಾಗ ಏನಾಯ್ತು? ಕೃಪಾಣ್. ಓಕೆ, ಈಗ ನೋಡಿ, ಕಾ ಪ್ಲಸ್ ರೀ ಪ್ಲಸ್ ಪಾ ಪ್ಲಸ್ ಆ ಪ್ಲಸ್ ನಾ, ಈ ಕೂಡಿಸಿ ಬರ್ದಾಗ ಏನಾಯ್ತು? ಕೃಪಾಣ್. ಯಾವ ಪದ ಬಂತು? ಕೃಪಾಣ್. ನೆಕ್ಸ್ಟ್ ಪದ ನೋಡಿ, ಸಾ ಪ್ಲಸ್ ರೀ ಪ್ಲಸ್ ಜಾ ಪ್ಲಸ್ ನಾ, ಇದನ್ನ ಕೂಡಿಸಿ ಬರ್ದಾಗ ಏನಾಯ್ತು? ಸೃಜನ್. ಯಾವ ವರ್ಡ್ ಬಂತು? ಸೃಜನ್. ನೆಕ್ಸ್ಟ್ ನೋಡಿ, ಕಾ ಪ್ಲಸ್ ರೀ ಪ್ಲಸ್ ಪಾ ಪ್ಲಸ್ ಆ ಪ್ಲಸ್ ಲಾ ಪ್ಲಸ್ ಉ, ಇವಿಷ್ಟು ಅಕ್ಷರಗಳನ್ನು ಕೂಡಿಸಿದಾಗ ಏನಾಯ್ತು? ಕೃಪಾಲು. ಯಾವ ವರ್ಡ್ ಬಂತು ನಮಗೆ? ಕೃಪಾಲು. ಅದೇ ರೀತಿ ಈ 3 ಪದಗಳನ್ನು ಕೊಟ್ಟಿದ್ದಾರೆ. ಈ 3 ಪದಗಳನ್ನು ಕೂಡ ನಾವು ಕೂಡಿಸಿ ಬರೆದ್ವಿ. ಫಸ್ಟ್ ಒನ್ ಯಾವುದು? ಕೃಪಾಣ್ ಅಂತ ಆಯಿತು. ನೆಕ್ಸ್ಟ್ ವರ್ಡ್ ಸೃಜನ್ ಅಂತ ಆಯಿತು. ಥರ್ಡ್ ವರ್ಡ್ ಕೃಪಾಲು ಅಂತೇಳಿ ಕೂಡಿಸಿ ಎಲ್ಲ ಪದಗಳನ್ನು ಬರೆದ್ವಿ. ಓಕೆ, ಫಸ್ಟ್ ಒನ್ ನೋಡಿ, ಕೃಪಾಣ್, ಸೃಜನ್, ಕೃಪಾಲು ಅಂದರೆ ಕಾ ಪ್ಲಸ್ ರೀ ಪ್ಲಸ್ ಪಾ ಪ್ಲಸ್ ಆ ಪ್ಲಸ್ ನಾ, ಇದು ಕೂಡಿಸಿದಾಗ ಕೃಪಾಣ್. ಸಾ ಪ್ಲಸ್ ರೀ ಪ್ಲಸ್ ಜಾ ಪ್ಲಸ್ ನಾ, ಕೂಡಿಸಿ ಬರ್ದಾಗ ಸೃಜನ್. ಕಾ ಪ್ಲಸ್ ರೀ ಪ್ಲಸ್ ಪಾ ಪ್ಲಸ್ ಆ ಪ್ಲಸ್ ಲಾ ಪ್ಲಸ್ ಉ, ಕೂಡಿಸಿ ಬರ್ದಾಗ ಏನಾಯಿತು? ಕೃಪಾಲು. ಇದಿಷ್ಟು ಬುಕ್ ವರ್ಕನ್ನು ಮಾಡಿಬಿಟ್ಟು ಏನು ಮಾಡಬೇಕು, ನೀವು ಮನೆಯಲ್ಲಿ ಓದೋದು ಕೂಡ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಬರೆದ್ಬಿಟ್ಟು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿ. ಮನೇಲಿ ಏನು ಮಾಡಬೇಕು ನೀವು ಹೋಮ್ವರ್ಕ್ ಅಂದರೆ
ಬುಕ್ ವರ್ಕ್ ಟು ಹೋಮ್ ವರ್ಕ್. ಇವತ್ತು ಬುಕ್ಸಲ್ಲಿ ಏನು ವರ್ಕ್ ಮಾಡಿಸಿದ್ದೀನಿ ಅದನ್ನು ನೀವು ಹೋಮ್ ವರ್ಕ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಕಳಿಸಿ. ಓಕೆ, ಇನ್ನೊಂದ್ಸಲ ನೋಡ್ಕೊಳ್ಳಿ. ತೃಣ, ವೃಕ್ಷ, ಗೃಹ, ಕೃಷಕ್, ಕೃಪಾಣ್, ನೃಪ, ಕೃಪಾಣ್, ಕೃಪಾಣ್, ಆಕೃತಿ, ಮಾತೃ, ಮೃಗ, ಕೃಪ, ಮೃದ, ನೃಪ, ವೃಕ್ಷ, ಕೃಷಿ, ಕೃಪಾಣ್, ಸೃಜನ್, ಕೃಪಾಲು. ಓಕೆ, ನಿಮ್ಮ ಬುಕ್ಸಲ್ಲೂ ಕೂಡ ಇನ್ನೊಂದ್ಸಲ ನೋಡ್ಕೊಳ್ಳಿ. ತೃಣ, ವೃಕ್ಷ, ಗೃಹ, ಕೃಷಕ್, ಕೃಪಾಣ್, ನೃಪ, ಇಲ್ಲಿ ಕೃಪಾಣ್, ಆಕೃತಿ, ಮಾತೃ, ಮೃಗ, ಕೃಪ, ಮೃದ, ನೃಪ, ವೃಕ್ಷ, ಕೃಷಿ. ಓಕೆ, ನೆಕ್ಸ್ಟ್ ನೋಡಿ, ಕೃಪಾಣ್, ಸೃಜನ್, ಕೃಪಾಲು. ಇವಿಷ್ಟು ಅಕ್ಷರಗಳನ್ನು ನಾವೇನು ಮಾಡಿದ್ವಿ, ಕೂಡಿಸಿ ಬರೆದ್ವಿ. ಓಕೆ, ಇದೇ ರೀತಿ ನೀವು ಬುಕ್ಸಲ್ಲಿ ಬರೆದ್ಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ಕಳಿಸಿ. ಇಷ್ಟು ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು.